ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್. ಇಲ್ಲೇ ತಮ್ನೇಲಲ್ಲಿ ನೋಡ್ದಂಗೆ ನೀವು ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಮಿಕ್ಸ್ ವೆಜ್ ಸ್ಯಾಂಡ್ವಿಚ್ಚು. ಸೊ ಇದಕ್ಕೆ ಬ್ರೋಕೊಲಿ ಪನ್ನೀರ್ ಎರಡು ಯೂಸ್ ಮಾಡ್ತಿದ್ದೀನಿ. ಬ್ರೋಕೊಲಿ ಇತ್ತು ಮನೇಲಿ ಅಂದ್ಬಿಟ್ಟು ಸೊ ಬ್ರೆಡ್ ಎಲ್ಲ ತಂದು ನೆನೆನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಇವತ್ತು ಸ್ಯಾಂಡ್ವಿಚ್ ಮಾಡೋಣ, ತುಂಬ ದಿವಸ ಹೋಗಿತ್ತು. ಸ್ಯಾಂಡ್ವಿಚ್ ಆರ್ ವೆಜಿಟೇಬಲ್ ಟೋಸ್ಟ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಅರಿಶಿನ, ಈರುಳ್ಳಿ ಎಲ್ಲ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ ಚಾಪರಲ್ಲಿ. ಸೊ ನಮ್ಮ ಮನೇಲಿ ಸ್ಯಾಂಡ್ವಿಚ್ ಅಂದರೆ 2 ತಿಂಡಿ ಆಗಲೇಬೇಕು. ನನಗೆ, ನನ್ನ ಮಗನಿಗೆ ಸ್ಯಾಂಡ್ವಿಚ್ಚು ಮತ್ತು ನನ್ನ ಹಸ್ಬೆಂಡ್ಗೆ ಅವರು ಬ್ರೆಡ್ಡೆಲ್ಲ ತಿನ್ನಲ್ಲ ಅಂದ್ಬಿಟ್ಟು ಸೊ ಅವ್ರಿಗೊಂದು ಬೇರೆ ತಿಂಡಿ ಆಗಬೇಕು. ಇಲ್ಲಿ ಎಲ್ಲ ತರಕಾರಿನೂ ಫ್ರೈ ಮಾಡಿಕೊಂಡು, ಕೋಸು ಇತ್ತು ಸ್ವಲ್ಪ, ಕೋಸನ್ನು ಹಾಕಿದ್ದೀನಿ, ಬೆಲ್ ಪೆಪ್ಪರು ಎಲ್ಲ ಹಾಕಿ. ಇದಕ್ಕೇನು ಜಾಸ್ತಿ ಮಸಾಲೆ ಎಲ್ಲ ಏನು ನಾನು ಆ್ಯಡ್ ಮಾಡ್ತಿಲ್ಲ, ಬರೀ ಚಿಲ್ಲಿ ಪೌಡರು ಮತ್ತು ಉಪ್ಪು ಅಷ್ಟೇ. ಇಲ್ಲಿ ಪನ್ನೀರು ತುರಿದಿಟ್ಕೊಂಡಿದ್ದೆ, ಗ್ರೇಟ್ ಮಾಡಿಕೊಂಡು ಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಪನ್ನೀರ್ದು ಅಂದ್ಬಿಟ್ಟು ಪನ್ನೀರು ಹಾಕಿದ್ದೀನಿ. ನನಗೆ ಫಿಲ್ಲಿಂಗ್ ನೋಡ್ತಿದ್ರೆ ನಾವು ಸ್ಕೂಲ್ ಡೇಸ್ಗೆ ಬರುತ್ತೆ. ನಾವು ಪ್ರತಿ ಶನಿವಾರನೂ ನಾವು ಟೋಸ್ಟ್ ತಿಂತಾಯಿದ್ವಿ. ಸ್ಯಾಟರ್ಡೆ ಹಿಂಗೂ ಬೇಗ ಹೊಟ್ಟೋಗ್ತಿದ್ವಲ್ಲ ಸ್ಕೂಲ್ಗೆ, ಮಾರ್ನಿಂಗ್ ಕ್ಲಾಸು. ಸೊ ಅವತ್ತು ಎಲ್ಲ ಟೋಸ್ಟ್ ತಿನ್ನೋದು, ಬ್ರೆಡ್ ಟೋಸ್ಟು ಬ್ರೇಕಲ್ಲಿ. ಅದಕ್ಕೆ ಬರ್ತಿದೆ ಇದು ನನಗೆ ನೋಡಿಬಿಟ್ಟು. ನಿಮಗೂ ಯಾರಿಗೆಲ್ಲ ವೆಜ್ ಬ್ರೆಡ್ ಟೋಸ್ಟ್ ಇಷ್ಟ, ಹಿಂಗಾರು ಬೇಕ್ರಿಲಿ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಬ್ರೆಡ್ನ ಒಂದು ತವ ಮೇಲಿಟ್ಟು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಯಾವುದಿದ್ರೂ ಹಾಕ್ಕೋಬೋದು. ನಾನಿಲ್ಲಿ ಬೆಣ್ಣೆ ಇತ್ತು, ಬೆಣ್ಣೆನೇ ಯೂಸ್ ಮಾಡ್ತಿದ್ದೀನಿ. ಇದು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ, ನನಗೆ ಗೋಲ್ಡನ್ ಬ್ರೌನ್ ಬಂದರೆ ಇಷ್ಟ ಆಗುತ್ತೆ ನನಗೆ ಬ್ರೆಡ್ಡು. ಸೊ ಅದಕ್ಕೆ ಸ್ವಲ್ಪ ಕಲರ್ ಇದು ಮಾಡ್ಕೊತೀನಿ, ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊತೀನಿ. ನನ್ನ ಮಗನಿಗೂ ತುಂಬ ಈ ಬ್ರೆಡ್ ಟೋಸ್ಟು ಸ್ಯಾಂಡ್ವಿಚ್ಚು ಎಲ್ಲ ತುಂಬ ಇಷ್ಟ ಅವನಿಗೂ. ಸೊ ಇನ್ನೊಂದು ಸೈಡು ಬ್ರೆಡ್ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ. ಬರೀ ಈರುಳ್ಳಿದು ಮಾಡ್ಬೋದು ಅಥವಾ ಈರುಳ್ಳಿ ಟೊಮೆಟೊನು ಹಾಕಿ ಮಾಡ್ತಾರೆ. ಹಾಗೆ ನನ್ನ ಚಾನಲ್ ಯಾರೇನು ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಬಟನ್ ಕೊಡಿ. ಈಗ ಇದಾಗಿದೆ. ಮೇಲೆ ನಾವು ಫಿಲ್ಲಿಂಗ್ ಎಷ್ಟು ಬೇಕಾದರೂ ಹಾಕ್ಕೋಬೋದು ಮನೇಲಾದರೆ. ಜಾಸ್ತಿ ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಜಾಸ್ತಿ ಹಾಕಿದ್ರೆ ಹೆಂಗೂ ಒಳ್ಳೆಯದೇ. ಈ ರೆಡ್ ಬೆಲ್ ಪೆಪ್ಪರ್ ಹಾಕ್ಬಿಟ್ಟು ಸ್ವಲ್ಪ ಸ್ವೀಟ್ನೆಸ್ ಕೊಟ್ಬಿಡುತ್ತೆ ನಿಮಗೆ. ಇದಾಗಿತ್ತು, ಇವಾಗ ಟೋಸ್ಟ್ ರೆಡಿಯಾಗಿತ್ತು. ಈಗ ಕಟ್ ಮಾಡಿ ಸರ್ವ್ ಮಾಡ್ತಿದ್ದೆ. ಇದು ಟೊಮೆಟೊ ಕೆಚಪ್ ಜೊತೆ ಬೇಕಾದ್ರೂ ತಿನ್ಬೋದು, ಇಲ್ಲ ಗ್ರೀನ್ ಚಟ್ನಿ ಇದ್ದರೆ ನಾವೇನಾದ್ರು ಚಾಟ್ಸಿಗೆ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಹಾಕಿ ಫಸ್ಟ್ ಅದನ್ನೇ ಸವರ್ಬಿಟ್ಟು ಆಮೇಲೆ ಫಿಲ್ಲಿಂಗ್ ರೆಡಿ ಮಾಡ್ಬೋದು. ಇದಾಗುತ್ತೆ ಇವತ್ತಿನ ಒಂದು ಸೂಪರ್ ಬ್ರೇಕ್ಫಾಸ್ಟ್, ಮಿಕ್ಸ್ ವೆಜ್ ಸ್ಯಾಂಡ್ವಿಚ್ ಆರ್ ವೆಜಿಟೇಬಲ್ ಟೋಸ್ಟ್. ಹಾಗೆ ಇನ್ನೊಂದು ಕಡೆನೂ ಇನ್ನೊಂದೆರಡು ಪೀಸ್ ಹಾಕ್ಬಿಟ್ಟು ಸ್ಲೈಸು ಅದನ್ನು ಟೋಸ್ಟ್ ಮಾಡ್ಕೊತಿದ್ದೆ. ಚೀಸು ಬೇಕಾದ್ರೆ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.